ನೆಕ್ಸ್ಟ್ ಅಂದರೆ NWKRTC ಗ್ರೂಪ್ ಬಿ. ಸೊ ಅದೇ ರೀತಿ ಗ್ರೂಪ್ ಬಿ ಎಕ್ಸಾಮ್ ಯಾರೆಲ್ಲ ಬರ್ದು ಬಂದಿದ್ರಿ ಇಲ್ಲಿ ನೋಡ್ರಿ ಏನೈತಿ ತಾತ್ಕಾಲಿಕ ಕೀ ಆನ್ಸರ್ ಬಿಟ್ಟಾರ. ಸೊ ಅದೇ ರೀತಿ ಫೈನಲ್ ಮಾರ್ಕ್ಸ್ ಲಿಸ್ಟ್ ಎರಡೂ ಕೂಡ ಏನೈತಿ ನೀನು ಪಬ್ಲಿಷ್ ಮಾಡ್ಯಾರ. ಅವೇನ ಬಂದಿರತಕ್ಕಂಥ ಏನು PDF ಅದಾವ ನೋಡ್ರಿ ಅವೆಲ್ಲ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ರೂಪದಲ್ಲಿ ಶೇರ್ ಮಾಡಿರೋದು. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗ್ಬೋದು ಮತ್ತು ನೀವು ಆಕ್ಷೇಪಣೆ ಕೂಡ ಸಲ್ಲಿಸಬಹುದು. ಕೀ ಆನ್ಸರ್ ಒಳಗೆ ಏನಾದರೂ ಮಿಸ್ಟೇಕ್ ಇತ್ತಂದರೆ ನೀವೇನೈತಿ ಆಕ್ಷೇಪಣೆ ಕೂಡ ಸಲ್ಲಿಸಬಹುದು. ಅದನ್ನು ಯಾವ ರೀತಿಯಾಗಿ ಸಲ್ಲಿಸೋದು ಅಂತ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದೇನಪ್ಪ ತನ್ನ ಚಾನಲ್ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಟವ್ರಿ. ಯಾಕಂದ್ರೆ ರಿಸಲ್ಟ್ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತಾನೆ. ಇಲ್ಲಿ ನೋಡ್ರಿ ಅದು ಬಂದಿರತಕ್ಕಂಥ ಒಂದು PDF ಅದನ್ನ ಮಗಲ್ ಸ್ಕ್ರೀನ್ ಮೇಲೆ ಹಾಕಿ ಮೊದಲು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಅದ್ರೊಳಗೆ ಏನೇನು ಮಾಹಿತಿ ಕೊಟ್ಟಾರಂದ್ರೆ ಇಲ್ಲಿ ನೋಡ್ಬೋದು. ಇವಾಗಂದ್ರೆ 28/4/2026 ಅಂದ್ರೆ ನಿನ್ನೆ ಏನೈತಿ ಇದು ನೋಟಿಸ್ ಬಂದೈತಿ. ಸೊ ಅದೇ ರೀತಿ ಇದ್ರೊಳಗೆ ಏನು ಮೇನ್ ಆಗಿ ಏನು ಕೊಟ್ಟಾರ ಅಂದ್ರೆ ಕಲ್ಯಾಣ ಕರ್ನಾಟಕ ವೃಂದದ ವಿವಿಧ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿ ಸಂಬಂಧ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ ನಿನ್ನೆ ಕೀ ಆನ್ಸರ್ ಕೂಡ ಪ್ರಕಟಣೆ ಮಾಡ್ಯಾರ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಲ್ಯಾಣ ಕರ್ನಾಟಕ ವೃಂದದ ಗ್ರೂಪ್ ಎ. ಸೊ ಅದೇ ರೀತಿ ಗ್ರೂಪ್ ಬಿ ನೇಮಕಾತಿ ಸಂಬಂಧ ದಿನಾಂಕ 27/4/2026 ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ. 28ನೇ ತಾರೀಕು ಅವು ಲಿಸ್ಟ್ಗಳನ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ. ಸೊ ಅದೇ ರೀತಿ ನೆಕ್ಸ್ಟ್ ಬಂದ್ರೆ ಇಲ್ಲಿ ನೋಡ್ರಿ, ಇದ್ರೊಳಗೆ ಮೇನಾಗಿ ಇಲ್ಲಿ ಪ್ರಕಟಿತ ಕೀ ಉತ್ತರಗಳಲ್ಲಿ ಆಕ್ಷೇಪಣೆಗಳಿದ್ದಲ್ಲಿ ನೀವೇನಾದ್ರೂ ಆಕ್ಷೇಪಣೆ ಸಲ್ಲಿಸುವುದಿದ್ದಲ್ಲಿ ಅದನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು, ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಆನ್ಲೈನ್ ಪೋರ್ಟಲ್ ಮೂಲಕ ನೀವು 30/4/2026 ಸಂಜೆ 5 ಗಂಟೆ ಒಳಗಾಗಿ ಸಲ್ಲಿಸಬೇಕು. ಅಂದರೆ ಇವತ್ತು ಡೇಟ್ ಅಷ್ಟ, ಇವತ್ತು ಲಾಸ್ಟ್ ಡೇಟ. ನಿಮಗೆ ಏನಾದರೂ ಆಕ್ಷೇಪಣೆ ಇದ್ದು ಅಂದ್ರೆ ಅದ್ರೊಳಗೆ ಏನಾದರೂ ಆಕ್ಷೇಪಣೆ ಇತ್ತಂದ್ರೆ ನೀವೇನೈತಿ ಆಕ್ಷೇಪಣೆ ಸಲ್ಲಿಸಬಹುದು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆ ವಿವರ, ಪರೀಕ್ಷಾ ದಿನಾಂಕ, ಸೊ ಅದೇ ರೀತಿಯಾಗಿ ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ನೀವು ಒಮ್ಮೆ ಆಕ್ಷೇಪಣೆ ಸಲ್ಲಿಸಬೇಕಾಗಿಲ್ಲ, ಹಂತವಾಗಿ ಸ್ಟೆಪ್ಪನ್ನು ಇಲ್ಲಿ ನೋಡ್ರಿ, ಹಂತವಾಗಿ ನೀವು ಆಕ್ಷೇಪಣೆ ಸಲ್ಲಿಸಬೇಕು. ನೀವು ಅಂದರೆ ಯಾವ ಪರೀಕ್ಷಾ ದಿನಾಂಕ, ಸೊ ಅದೇ ರೀತಿ ವರ್ಷನ್ ಕೋಡ್ B1 C1 ಹಿಂಗಲ್ಲ, B1 B2 B3 ಈ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಮತ್ತು ಪೂರಕ ದಾಖಲಾತಿಗಳನ್ನು PDF ರೂಪದಲ್ಲಿ ರೆಡಿ ಮಾಡಿ ನೀವು ಸಲ್ಲಿಸಬೇಕಾಗತ್ತೆ. ಮತ್ತು ಸಲ್ಲಿಸಲಾಗುವ ಪ್ರಶ್ನೆ ಪತ್ರಿಕೆಗೆ ಇಲ್ಲಿ ನೋಡ್ರಿ, ಪ್ರತಿ ಆಕ್ಷೇಪಣೆಗೆ 25 ರೂಪಾಯಿ. ಅಂದ್ರೆ ನೀವು ಒಂದು ಆಕ್ಷೇಪಣೆ ಸಲ್ಲಿಸಿದ್ರೆ 25, 2 ಸಲ್ಲಿಸಿದ್ರೆ 50, 3 ಸಲ್ಲಿಸಿದ್ರೆ 75, 4 100 ರೂಪಾಯಿ. ಈ ರೀತಿಯಾಗಿ ನಿಮ್ಗೆ ಅಮೌಂಟ್ ಚಾರ್ಜ್ ಇದ್ದಿರ್ತೈತಿ. ಮತ್ತೆ ಏನೈತಿ, ನೀವು ಚಾರ್ಜ್ ಈಗ ಏನಂದ್ರೆ ಆಕ್ಷೇಪಣೆ ಸಲ್ಲಿಸಕ್ಕೆ ನೀವು ಅಮೌಂಟ್ ಪೇ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ಶುಲ್ಕ ವಿನಂತಿ ಹಿಂದಿರುಗಿಸಲಾಗುವುದಿಲ್ಲ ಅಂತ ಕೊಟ್ಟಾರ. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ, ವರ್ಷನ್ ಕೋಡ್ ನಮೂದಿಸದೇ ಇರುವ ಅಥವಾ ಅಪೂರ್ಣ ಆಧಾರ ರಹಿತವಾಗಿರುವ ಹಾಗೂ ಶುಲ್ಕ ಪಾವತಿಸಿದ ಆಕ್ಷೇಪಣೆಗಳನ್ನು ಏನೈತಿ ಪರಿಗಣಿಸಲಾಗುವುದಿಲ್ಲ. ಏನೈತಿ ಕರೆಕ್ಟ್ ನೀವು ಆಕ್ಷೇಪಣೆ ಸಲ್ಲಿಸಬೇಕಾಗತ್ತೆ. ಅದ್ರೊಳಗೆ ಏನಾದ್ರು ಮಿಸ್ಟೇಕ್ ಆಗಿತ್ತು ಅಂದ್ರೆ ಕೂಡ ಅಪೂರ್ಣ ಅಂತೇಳಿ ಕನ್ಸಿಡರ್ ಮಾಡ್ತಾರ. ಅದಕ್ಕಾಗಿ ಏನೈತಿ ಕರೆಕ್ಟಾಗಿ ನೀವು ಆಕ್ಷೇಪಣೆ ಸಲ್ಲಿಸಬೇಕಾಗತ್ತೆ. ಮತ್ತು ಒಂದು ಆಕ್ಷೇಪಣೆ ಸಲ್ಲಿಸಕ್ಕೆ 25 ರೂಪಾಯಿ, 2 50 ಈ ರೀತಿಯಾಗಿ ಚಾರ್ಜ್ ಇದ್ದಿರ್ತೈತಿ. ಸೊ ಇದಾತು ಬಂದಿರತಕ್ಕಂಥ PDF ಒಳಗೆ ನಿಮ್ದು ಅಪ್ಲಿಕೇಶನ್ ನಂಬರ್ ಐತಿ, ನಿಮ್ಮ ನೇಮ್ ಐತಿ ಮತ್ತು ರಿಜಿಸ್ಟರ್ ನಂಬರ್ ಐತಿ. ಈ ರೀತಿಯಾಗಿ ಚೆಕ್ ಮಾಡೋಕೆ ಇದ್ದಿರ್ತದೆ. ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ PDF ಶೇರ್ ಮಾಡಿರ್ತೀನಿ ನೋಡ್ರಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಏನೈತಿ ಜಾಯ್ನ್ ಆಗಿ ಆ PDF ನೋಡ್ಕೋಬಹುದು. ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದನ್ನ ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇದ್ದಿರ್ತೈತಿ, ಕಮೆಂಟ್ ಕೂಡ ಮಾಡಬಹುದು. ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇದ್ದಿರ್ತೈತಿ, ಕಮೆಂಟ್ ಕೂಡ ಮಾಡಬಹುದು.